ಸಿನಿಮಾ ಇಂಡಸ್ಟ್ರಿ ಅದು ಪಾರ್ಟಿಗಳು ನಡೆಯುತ್ತವೆ, ಬರ್ಡೇ ಪಾರ್ಟೀಸ್ ಇರುತ್ತೆ, ಕೆಲವೊಂದು ಇವೆಂಟ್ಸ್ ಇರುತ್ತೆ. ನನಗೆ ತುಂಬ ಜನ ಇನ್ವೈಟ್ ಮಾಡಿದ್ರು. ಇವಾಗಲೂ ಯಾರ್ದಾರ ಒಂದೊಂದು ಕೆಲಸ ಮಾಡಿಕೊಟ್ರೆ ಬನ್ನಿ ಮ್ಯಾಮ್ ಪಾರ್ಟಿಗೆ ಈ ಥರ ನಾನು ಬರಲ್ಲ ಅಂತೀನಿ. ಯಾಕೆಂದರೆ ನಾನು ಏನೂ ಬೆಳೀದೇ ಇದ್ದಾಗ ನನಗೆ ನೀವು ಕೊಡದೇ ಅಂದರೆ ನೀವು ಅಂತ ಅವ್ರಿಗೆ ಡೈರೆಕ್ಟಾಗಿ ಹೇಳಲ್ಲ, ನಾನು ಏನೂ ಬೆಳೀದೇ ಇದ್ದಾಗ ರೂಪಾ ಅಯ್ಯರ್ನ ಕರೀಲಿಲ್ಲ. ಇವಾಗ ನನ್ನಿಂದ ಏನೋ ಒಂದು ನಿಮಗೆ ಕೆಲಸ ಆಯಿತು ಅಂದ್ಬಿಟ್ಟು ಬನ್ನಿ ಮೇಡಮ್ ಪಾರ್ಟಿ, ನಂಗೆ ಬೇಡ. ನಾನು ಈ ಲೆವೆಲಲ್ಲೇ ಇರ್ತೀನಿ. ನಾನು ನಿಮ್ಮ ಪಾರ್ಟಿಗೆ ಬಂದು ತಿಂದು ಡ್ಯಾನ್ಸ್ ಮಾಡಿ ಅಲ್ಲೆಲ್ಲ ಹೋಗೋದಕ್ಕೆ ನನಗೆ ಅವ್ರವ್ರ ಇಷ್ಟ, ಅವ್ರವ್ರು ಮಾಡ್ಕೊಳ್ಳೋದು ಅವ್ರವ್ರ ಇಷ್ಟ. ಅದು ದೊಡ್ಡವರು ಅಚೀವ್ ಮಾಡಿರೋರು ಮಾಡಲಿ, ನಾನು ಅದಕ್ಕೆ ಏನು ಕೊಂಕು ತೆಗೆಯಲ್ಲ. ನಾ ಹೇಳೋದು ಯಂಗ್ಸ್ಟರ್ಸು ಅಚೀವೇ ಮಾಡ್ದಿರಾ ನೀನು ಹೋಗಿ 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 ಟೈಮ್ ವೇಸ್ಟ್ ಮಾಡ್ತಾ ಇದ್ದೀಯ ಅಂದರೆ ವೆನ್ ವಿಲ್ ಯು ಅಚೀವ್? ಒಂದು ಅಚೀವ್ ಮಾಡೋದು ಹೆಸರು, ಇನ್ನೊಂದು ಫೈನಾನ್ಷಿಯಲಿ ನೀವು ಹೇಳ್ದಂಗೆ ನೀನು ಇವತ್ತೇ ಪ್ಲ್ಯಾಟ್ಫಾರ್ಮ್ ಹಾಕ್ಕೊಂಡಿಲ್ಲ ಅಂತ ಹೇಳಿದ್ರೆ ಎಷ್ಟಿದೆ ಗೊತ್ತಾ ಕೆಲಸ. ನೀನೊಂದು ಕಂಪ್ನಿ ರನ್ ಮಾಡಬೇಕು ಅಂತಂದಾಗ ಆ ಬೇಸಿಕ್ ಇವ್ರಿಗೆಲ್ಲ ಬುದ್ಧಿಗಳೇ ಗೊತ್ತಿರಲ್ಲ. ಉದ್ಯೋಗ ಆಧಾರಲ್ಲಿ ಹೆಂಗೆ ತೊಗೋಬೇಕು, ಒಂದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋದಾಗಿರಲಿ, ಪ್ರತಿಯೊಂದು ಎಲ್ಲದಕ್ಕೂ ಅಪ್ಪ ಅಮ್ಮಂದರು ಪ್ರೊಟೆಕ್ಟಿವ್ ಆಗಿ ಹೋಗ್ತಾರೆ. ಮಕ್ಕಳನ್ನೇ ಇಂಡಿಪೆಂಡೆಂಟಾಗಿ ಕಳಿಸ್ಬೇಕೆಲ್ಲ ಅದಕ್ಕೂ.